ಇವತ್ತಿನ ವಿಡಿಯೋದಲ್ಲಿ ಚಿರೋಟಿ ರವೆನ ಉಪಯೋಗಿಸ್ಕೊಂಡು ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ಗೆ ನಾನು 2 ಲೋಟ ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ. ಹಾಗೇನೆ ಇದಕ್ಕೆ 2 ಸ್ಪೂನ್ ತುಪ್ಪ ಸೇರಿಸಿದ್ದೀನಿ. ತುಪ್ಪ ಬದಲಿಗೆ ಬೆಣ್ಣೆ, ಎಣ್ಣೆ ಏನನ್ನಾದ್ರೂ ಹಾಕೋಬಹುದು. ಅದು ಒಂದು ಕುದಿ ಬರ್ತಾ ಇದ್ದ ಹಾಗೇನೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಬೇಯಿಸಿ ಇಟ್ಕೊಳ್ಳಿ. ಅದು ಒಂದು ಕೂಡೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಬಿಸಿ ಇರೋವಾಗ್ಲೇನೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 1 ಲೋಟ ಚಿರೋಟಿ ರವೆಗೆ 2 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಬೇಕು. ಹಾಗೆ ಚಕ್ಲಿ ಅಂದ ತಕ್ಷಣ ಇಂಗನ್ ಪುಡಿ ಮೇನ್ ಆಗಿ ಹಾಕಬೇಕು. ಇಂಗ್ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ 1-2 ಸ್ಪೂನ್ ಆಗುವಷ್ಟು ಹಾಕಿ ಬಿಸಿ ಇದ್ದಾಗ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಸ್ವಲ್ಪ ಸಾಫ್ಟ್ ಆಗಿ ಹಿಟ್ಟನ್ನ ಕಲಸಿ ಈ ರೀತಿ 4 ಭಾಗವಾಗಿ ಪೋರ್ಷನ್ ಡಿವೈಡ್ ಮಾಡಿ ಇಟ್ಕೊಂಡು ಇದನ್ನ ಚಕ್ಲಿ ಒರಳನ್ನ ಎಣ್ಣೆನಲ್ಲಿ ಗ್ರೀಸ್ ಮಾಡಿ ಚೆನ್ನಾಗಿ ಒಂದು ಪೇಪರ್ಗೋ ಅಥವಾ ತಟ್ಟೆಯ ಹಿಂಭಾಗಕ್ಕೋ ಈ ರೀತಿ ಚಕ್ಲಿನ ನೀಟಾಗಿ ಒತ್ತಿಟ್ಕೊಳ್ಳಿ. ನಾವು ಚೆನ್ನಾಗಿ ರವೆನ ಬೇಯಿಸ್ಕೊಂಡಿದ್ದಲ್ಲಿ ಈ ರೀತಿ ಚಕ್ಲಿ ಚೆನ್ನಾಗಿ ಬರುತ್ತೆ. ಮಧ್ಯ ಮಧ್ಯ ಕಟ್ ಆಗೋದು ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬಹುದು, ಚಿಕ್ಕದ್ ಬೇಕಿದ್ರೆ ಚಿಕ್ಕದ್ ಮಾಡ್ಕೋಬಹುದು. ಮೀಡಿಯಂ ಆಗಿ ಕಾದಿರುವಂತ ಎಣ್ಣೆಗೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ತುಂಬಾನೇ ಕ್ರಿಸ್ಪಿ ಆಗಿ ಮನೆಯಲ್ಲೇ ಮಾಡುವಂತ ರವೆ ಚಕ್ಲಿ ರೆಡಿ.